ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ನಮ್ಮ ಅಕ್ಕಿಯ ಒಂದು ಹಣ, ಅನ್ನಭಾಗ್ಯದ ಒಂದು ಹಣ ಬಂದಿದೆನಾ ಇಲ್ವ ಅಂತೇಳಿ ನಾವು ಚೆಕ್ ಮಾಡ್ಕೊಳ್ಳೋದು ಹೇಗೆ. ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ಎಷ್ಟು ತಿಂಗಳ ಹಣ ಬಂದಿದೆ, ಇನ್ನು ಎಷ್ಟು ತಿಂಗಳ ಹಣ ಬರೋದಿದೆ. ನೋಡಿ, ಆಲ್ರೆಡಿ ಕೆಲವೊಬ್ಬರಿಗೆ ಹಣ ಒಂದು ಜಮಾ ಆಗಿದೆ ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ಆ ಹಣವನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದನ್ನು ಲೈವ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಆ ಗೂಗಲ್ನಲ್ಲಿ ಅನ್ನಭಾಗ್ಯ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಒಂದು ಚೆಕ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಬರ್ತಿದೆ ನೋಡಿ. ಅನ್ನಭಾಗ್ಯ ಅಂತ ನಾವು ಸರ್ಚ್ ಮಾಡಬೇಕು ನೋಡಿ. ANNAB ಅನ್ನಭಾಗ್ಯ ಅಂತ ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದಾಗ ಒಂದು ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ. ಅನ್ನಭಾಗ್ಯ ಯೋಜನಾ ಅಂತ ಬರುತ್ತೆ. ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡಾಗ ನಾವು ಒಂದು ಆಹಾರ ಇಲಾಖೆಯ ಒಂದು ಅಧಿಕೃತ ಒಂದು ವೆಬ್ಸೈಟ್ಗೆ ಎಂಟರ್ ಆಗಿ ಅಲ್ಲಿ ಒಂದು ಈ ಕಡೆ ನೋಡಿ ರೈಟಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಸೇವೆಗಳು ಅಂತ ಒಂದು ಆಪ್ಷನ್ ನಾವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಈ ಸ್ಥಿತಿ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಕೆಳಗಡೆ ಒಂದು ಆಪ್ಷನ್ ಇದೆ DBT ಸ್ಥಿತಿ. DBT ಮೂಲಕನೇ ಒಂದು ಅಮೌಂಟನ್ನು ಹಾಕ್ತಾ ಇರೋದನ್ನು ಆ DBT. ನೆಕ್ಸ್ಟ್ ಇಲ್ಲಿ ನೋಡ್ಬೇಕು ನೀವು ಯಾವ ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದೀರ ಆ ಒಂದು ಡಿಸ್ಟಿಕನ್ನು ನೋಡ್ಕೊಂಡ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಡಿಸ್ಟಿಕ್ ಯಾವುದರಲ್ಲಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ಲಾಸ್ಟ್ ಸ್ಕ್ರಾಲ್ ಮಾಡಿದಾಗ ಲಾಸ್ಟಲ್ಲಿ ಇರುತ್ತೆ ಒಂದು ಆಪ್ಷನು DBT ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ ಲಾಸ್ಟಲ್ಲಿ. ನೇರ ನಗದು ವರ್ಗಾವಣೆ ನೋಡ್ಬೋದು, ಝೂಮ್ ಮಾಡ್ತಾಯಿದ್ದೀನಿ. ಸ್ಟೇಟಸ್ ಆಫ್ DBT ನೋಡಿ, ಯಾವ ಮಂತ್ನ ಒಂದು ಅಮೌಂಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಆ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ. ಆ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಒಂದು ರೇಷನ್ ಕಾರ್ಡ್ ನಂಬರ್ನ ನಾನು ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಒಂದು ಕೆಳಗಡೆ ಬಾಕ್ಸ್ನಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್, ಒಂದು ಫಲಾನುಭವಿಯ ಒಂದು ರೇಷನ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಫಲಾನುಭವಿ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಡೆ ಒಂದು ಬಾಕ್ಸಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಏನೇನು ಅಕ್ಷರಗಳಿದೆ ಅದು ಸೇಮ್ ಆಗಿ AS ಆಗಿ ನಾವು ಕೆಳಗಡೆ ಒಂದು ಬಾಕ್ಸಲ್ಲಿ ಟೈಪ್ ಮಾಡಿ ರೇಷನ್ ಕಾರ್ಡ್ ನಂಬರ್ ತಪ್ಪಾಗಿದೆ ನೋಡೋಣ, ಬೇರೆ ರೇಷನ್ ಕಾರ್ಡ್ ನಂಬರ್ ಟ್ರೈ ಮಾಡೋಣ. ಈ ಒಂದು ರೇಷನ್ ಕಾರ್ಡ್ ನಂಬರನ್ನು ನಾವು ಟೈಪ್ ಮಾಡಿದಾಗ ಇದು ಒಂದು ನಂಬರ್ ತಪ್ಪಾಯಿತು. ಒಂದು ನಿಮಿಷ ಕ್ಯಾಪ್ಚಾ ಹಾಕೋಣ ಮತ್ತೆ. ಓಕೆ, ಅಲ್ಲಿ 30 ಓಕೆ. ಈ ಥರ ಒಂದು ರೇಷನ್ ಕಾರ್ಡ್ ಕರೆಕ್ಟ್ ಆಗಿರ್ತಕ್ಕಂಥ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ನಮಗೆ ಇಲ್ಲಿ ನೋಡಿ ಬಂತು ಫಲಾನುಭವಿ ಹೆಸರು, ಬ್ಯಾಂಕ್ ಖಾತೆ ಒಂದು ಲಾಸ್ಟ್ ಒಂದು 4 ನಂಬರ್ ಬರುತ್ತೆ. ಎಷ್ಟು ಜನ ಇದ್ದಾರೆ ಆ ಒಂದು ಕಾರ್ಡಲ್ಲಿ, ಎಷ್ಟು ಜನ ಇದ್ದಾರೆ ನೋಡಿ, 7 ಜನ ಇದ್ದಾರೆ ಈ ಕಾರ್ಡಲ್ಲಿ. ಮತ್ತು ಕಾರ್ಡ್ನ ಟೈಪ್ ಯಾವುದು, APL BPL ಅಂತ್ಯೋದಯನ ಅನ್ನೋದು ಇಲ್ಲಿ ಇರುತ್ತೆ. ಮತ್ತು ಅಮೌಂಟ್ ಎಷ್ಟು ಬಂದಿದೆ ಅನ್ನೋದು ನಾವು ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು. ಅಮೌಂಟು ಸಹ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಈ ರೀತಿಯಾಗಿ ನೀವು ಅಮೌಂಟನ್ನು ಚೆಕ್ ಮಾಡಿಕೊಂಡು ಯಾವ ಅಕೌಂಟಿಗೆ ಬಂದಿದೆ ಅನ್ನೋದು ಸಹ ನಾವು ತಿಳ್ಕೊಬೋದಾಗಿದೆ ನೋಡಿ. ಬೇಕಾದ್ರೆ ಮತ್ತು ಇನ್ನೊಂದು ಬೇರೆ ಒಂದು ನಂಬರನ್ನು ಹಾಕಿ ನೋಡೋಣ ನಾವು ಎಕ್ಸಾಂಪಲ್ಗಾಗಿ. ಇದು ಕೇವಲ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ನಾನು ಟೈಪ್ ಮಾಡ್ತಾಯಿದ್ದೀನಿ ನೋಡಿ. ಆ ನಂಬರ್ ತಪ್ಪಾಗಿದೆ. ಮತ್ತು ನೋಡಿ ಬೇರೆ ನಂಬರ್ ನೋಡೋಣ ಇನ್ನೊಂದು. ಈ ಒಂದು ಅಕೌಂಟಲ್ಲಿ ಅಮೌಂಟು ಜಮಾ ಆಗಿರೋದು, ಒಂದು ವೇಳೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ಅಲ್ಲಿ NPCI ಮ್ಯಾಪಿಂಗ್ ಫೀಲ್ಡು ಅಥವಾ ಯಾವ ರೀಸನ್ನಿಂದ ನಿಮಗೆ ಅಮೌಂಟ್ ಬಂದಿಲ್ಲ ಅನ್ನೋದು ಸಹ ಕೆಳಗಡೆ ಒಂದು ರೆಡ್ ಕಲರಲ್ಲಿ ಒಂದು ಮಾರ್ಕಿಂಗ್ ಹಾಕಿ ನಿಮಗೆ ಕೊಟ್ಟಿರ್ತಾರೆ, ಅವರು ನೋಡ್ಕೊಳ್ಬೋದು. ಮತ್ತು ಒಂದು ವೇಳೆ NPCI ಏನಾದರೂ ಮ್ಯಾಪಿಂಗ್ ಆಗಿಲ್ಲ, ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೂ ನೀವು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಆಧಾರ್ ಲಿಂಕನ್ನು ಮಾಡಿಸಿದಾಗ ನಿಮಗೆ ಡೈರೆಕ್ಟಾಗಿ ಒಂದು ಅಮೌಂಟ್ ಬರುತ್ತೆ ನೋಡಿ. ಬೇರೆ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಡೆ ಒಂದು ಕ್ಯಾಪ್ಚಾ ಕೊಡಿ ಸೇಮ್. ಆಮೇಲೆ ಒಂದು ಏನೇನು ಕಾಣ್ತಾ ಇದೆ ಅಕ್ಷರಗಳು, ಆ ಅಕ್ಷರ ಕೆಳಗಡೆ ಬಾಕ್ಸಲ್ಲಿ ನಾವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ನೋಡಿ ಓಕೆ ಅಂತ ಕೊಟ್ಟಾಗ ನೋಡಿ ಮತ್ತು ಬೇರೆ ಒಂದು ರೇಷನ್ ಕಾರ್ಡ್, ಇದು ಕ್ಯಾಂಡಿಡೇಟ್ ನೇಮು, ಅಕೌಂಟ್ ನಂಬರು. ಇಲ್ಲಿ ನೋಡಿ 4 ಜನ ಇದ್ದಾರೆ ಈ ಕಾರ್ಡಲ್ಲಿ. ಇದು PH ಅಂದರೆ ಒಂದು BPL ಕಾರ್ಡ್. ಇದು ನೋಡಿ ಅಮೌಂಟು ಬಂದಿದೆ ಅವರಿಗೆ ನೋಡಿ. ಈ ಥರ ಒಂದು ನೀವು ಅಮೌಂಟನ್ನ ಯಾರಿಗೂ ಕೇಳೋದು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೊಳ್ಬೇಕಾಗಿದೆ ನೋಡಿ. ವೀಕ್ಷಕರೇ, ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಮಾಡಿಕೊಂಡಾಗ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ.